ಹಾಯ್ ಎವ್ರಿವನ್. ಇವತ್ತು ಫ್ಲಿಪ್ಕಾರ್ಟಿಂದ ಒಂದು 7 ಆರ್ಡ್ರ್ ಬಂದಿತ್ತು. ಎಲ್ಲ ಮೈಸೂರು ಸೆಮಿ ಕ್ರೇಪೆ. ಅನುಶ್ರೀ ಮೇಡಮ್ ವೇರ್ ಮಾಡಿರೋವಂಥ ಸೆಮಿ ಕ್ರೇಪ್ ಆರೆಂಜ್ ವಿತ್ ಪರ್ಪಲ್ದು. ಅದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಬಂದಿದ್ದರಿಂದ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ಎಲ್ಲಿಂದ ಇವ್ರಿಗೆ ಆರ್ಡ್ರ್ ಬರುತ್ತೆ ಅಂತ ನಿಮ್ಗೆ ಡೌಟ್ ಆಗಿರ್ಬೋದಲ್ವ. ಹೇಗೆ ಇರೋದೇ 800 ಜನ ಫಾಲೋವರ್ಸು, ಆದರೂ ಆರ್ಡ್ರ್ ಬರ್ತಾಯಿದೆ ಅಂತ ಅಂದ್ಕೊಂಡಿರ್ಬೋದಲ್ವ. ನಾನು ಮೀಶೋ ವೆಂಡರು ಮತ್ತು ಫ್ಲಿಪ್ಕಾರ್ಟಲ್ಲಿ ಕೂಡ ನನ್ನ ಆರ್ಡ್ರು ಬರುತ್ತೆ. ಅದರಲ್ಲಿ ಈ 7 ಆರ್ಡ್ರಸ್ ಬಂದುಬಿಟ್ಟು ಸೆಮಿ ಕ್ರೇಪ್ದು ಫ್ಲಿಪ್ಕಾರ್ಟಲ್ಲಿ ಬಂದಿದ್ದ ಆರ್ಡ್ರ್ಗಳು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಮೀಶೋಯಿಂದ ಕೂಡ 3 ಆರ್ಡ್ರ್ ಬಂದಿತ್ತು, ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಮೊದಲೆಲ್ಲ ಬರೀ ಮೀಶೋದಲ್ಲಿ ಮಾತ್ರ ನಾನು ಲಿಸ್ಟಿಂಗ್ ಮಾಡಿದ್ದೆ. ಆಮೇಲೆ ಈಗ GST ಎಲ್ಲ ಇರೋದರಿಂದ ಫ್ಲಿಪ್ಕಾರ್ಟ್ ಕೂಡ ಎಲ್ಲ ಲಿಸ್ಟಿಂಗ್ ಅಪ್ಡೇಟ್ ಮಾಡಿದ್ದೀನಿ. ಅಪ್ಡೇಟ್ ಮಾಡಿ ಒಂದು ವಾರದಲ್ಲೇ ನನಗೆ ಆಲ್ಮೋಸ್ಟು 10 ಆರ್ಡರ್ಸ್ ಬಂದಿದೆ ಫ್ಲಿಪ್ಕಾರ್ಟಲ್ಲಿ. ಅದರಲ್ಲಿ ಜಾಸ್ತಿ ಸೆಮಿ ಕ್ರೇಪೇ ಜಾಸ್ತಿ ಬಂದಿರೋದು. ಇನ್ನು ಮತ್ತೆ ಬೇರೆ ಬೇರೆ ಡಿಸೈನ್ಸ್ಗಳನ್ನೆಲ್ಲ ಅಪ್ಡೇಟ್ ಮಾಡಬೇಕು. ಯಾರಿಗಾದರೂ ಈ ಮೇಲೆ ಕಾಣಿಸ್ತಾ ಇರೋವಂಥ, ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇರೋವಂಥ ಸ್ಯಾರೀಸ್ ಏನಾರು ಆರ್ಡ್ರ್ ಬೇಕಾದರೆ ನೀವು ಆರ್ಡ್ರ್ ಮಾಡ್ಬೋದು, ಅಥವಾ ಡೈರೆಕ್ಟ್ DM ಮಾಡ್ಬೋದು ನನ್ನ ನಂಬರ್ಗೆ. ಓನ್ಲಿ ಮೆಸೇಜ್ ಮಾತ್ರ, ಫೋನ್ ಕಾಲ್ ಮಾಡಿಬಿಡಿ. ಹೀಗೆ ಇದು ಬಂದಿರೋ ಆರ್ಡ್ರ್ಗಳನ್ನೆಲ್ಲ ಡೈಲಿ ನೋಡ್ತೀವಿ, ಹೇಗೆ ಲಿಸ್ಟಿಂಗ್ ಮಾಡೋದು, ಹೇಗೆ ನಾವು ಫ್ಲಿಪ್ಕಾರ್ಟಲ್ಲಿ ವೆಂಡ್ರ್ ಆಗಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾರು ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ದರೆ DM ಮಾಡಿ. ಆಮೇಲೆ ನನಗೆ ಈ ಥರ ವೀಡಿಯೋಸು ಮತ್ತು ಎಲ್ಲ ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ನನಗೆ ಹೇಗೆ ಬರುತ್ತೋ ಹಾಗೆ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು.